ಚಳ್ಳಕೆರೆ ನಗರದ ಅನಂತನಾಥ ಜೈನ ಭವನದಲ್ಲಿ ಜೈನ ಸಮುದಾಯದ ಶ್ರೀ ಲಕ್ಷ್ಮೀಸೇನ ಭಟ್ಟಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಮಾಜಿ ಸಚಿವರಾದ ದಿವಂಗತ ಡಿ ಸುಧಾಕರ್ ರವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಡಿ ಸುಧಾಕರ್ ರವರ ಭಾವಚಿತ್ರಕ್ಕೆ ಶಾಸಕರುಗಳಾದ ಟಿ ರಘುಮೂರ್ತಿ, ಬಿಜಿ ಗೋವಿಂದಪ್ಪ, ಕೆಸಿ ವೀರೇಂದ್ರ ಪಪ್ಪಿ ಇತರರು ಹಾಗೂ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಿ ಸುಧಾಕರ್ ರವರ ಗುಣಗಾನ ಮಾಡಿದರು. ಟಿ ಸುಧಾಕರ್ ಅವರು ಬಡವರ ಬಗ್ಗೆ ಅಪಾರವಾದ ಕಾಳಜಿ. ಅವರನ್ನು ಭೇಟಿ ಮಾಡಲು ಬಂದವರನ್ನು ಎಂದೂ ಕೂಡ ಬರಿಗೈಯಲ್ಲಿ ಕಳಿಸಿಲ್ಲ. ಯಾವುದೇ ಅಹಮಿಲ್ಲದ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅವರಲ್ಲಿತ್ತು. ಸುಧಾಕರ್ ಅವರಿಗೂ ನಮಗೆಲ್ಲ ಸ್ಫೂರ್ತಿ. ಸುಧಾಕರ್ ಅವರ ವ್ಯಕ್ತಿತ್ವ ಎಲ್ಲರೂ ಗಣ್ಯರು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್, ಹೊಸದುರ್ಗ ಕ್ಷೇತ್ರ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷರಾದ ಬಿಜಿ ಗೋವಿಂದಪ್ಪ, ಚಿತ್ರದುರ್ಗ ಕ್ಷೇತ್ರದ ಶಾಸಕರಾದ ಕೆಸಿ ವೀರೇಂದ್ರ ಪಪ್ಪಿ ಹಾಗೂ ಬೋವಿ ನಿಗಮದ ಅಧ್ಯಕ್ಷರಾದ ಎಂ ರಾಮಪ್ಪ, ಮಾಜಿ ಸಚಿವರಾದ ದಿವಂಗತ ಡಿ ಸುಧಾಕರ್ ಅವರ ಸಹೋದರರಾದ ಸುರೇಶ್ ಕುಮಾರ್, ವಿಜಯ್ ಕುಮಾರ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ವೀರಭದ್ರಯ್ಯ, ಮುಖಂಡರಾದ ರಮೇಶ್ ಗೌಡ, ರಾಘವೇಂದ್ರ, ಟಿ ಪ್ರಭುದೇವ್, ಸುಧಾಕರ್ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಈ ಒಂದು ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆದರೆ ಅವರು ಮಾಡಿದಂಥ ಕೆಲಸ, ಅವರ ರಾಜಕೀಯ ಸೇವೆ, ರಾಜಕೀಯದಲ್ಲಿದ್ದು ಮಾಡಿದಂಥ ಸಮಾಜ ಸೇವೆಯನ್ನು ನಾವೆಲ್ಲರೂ ಇರತಕ್ಕಂಥವೆಲ್ಲರಿಗೂ ಕೂಡ ಭಾಳಷ್ಟು ಗೊತ್ತಿರ್ತಕ್ಕಂಥ ವಿಷಯಗಳನ್ನೇ. ಅದನ್ನು ನಾವಿಲ್ಲಿ ಸಾಂಕೇತಿಕವಾಗಿ ಈ ಒಂದು ಸಭೆಯಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥ ಕೆಲಸ ಮಾಡ್ತೀವಿ. ಖಂಡಿತವಾಗ್ಲೂ ನಾವೀಗಾಗಲೇ ನಾನು ಕೂಡ ನಿಮಗೆಲ್ಲ ಗೊತ್ತಿರುವಂತೆ ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿದ್ದೀನಿ. ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಶಾಸಕರಿಗೆ ಅವರು ಕಾರಣ ಖಂಡಿತವಾಗ್ಲೂ ಆಗಿದ್ದಾರೆ. ಎಲ್ಲೋ ಒಂದು ಕಡೆಗೆ ನಮಗೆಲ್ಲರಿಗೂ ಒಂದು ಈಗಾಗಲೇ ನಾನು ಹೇಳಿದಂತೆ ಅನಿರೀಕ್ಷಿತವಾಗಿ ಅವ್ರು ಎಲ್ಲಿ ಇಂಥ ಸಭೆಯಲ್ಲಿ ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ನಾನು ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕೆಲವೊಂದು ವಿಷಯಗಳನ್ನ ಅವ್ರ ಜೊತೆ ಇರ್ತಕ್ಕಂಥ ಒಡನಾಟವನ್ನು ಆ ವಿಷಯ ಮಾಡಿದ್ರೆ ನಮಗೆ ಬೇರೆ ಭಾವನಾತ್ಮಕವಾಗಿ ಆ ಮಾತುಗಳೇ ಹೊರಡಲ್ಲ. ಖಂಡಿತವಾಗ್ಲೂ ಅದಕ್ಕೆ ನಾನು ಹೋಗಲ್ಲ. ಈಗಾಗಲೇ ಎಲ್ಲರ ಹೃದಯದಲ್ಲಿ ಅವರು ಈ ಚಳ್ಳಕೆರೆಯಲ್ಲಿ 1 ಬಾರಿ ಶಾಸಕರು 2004ರಲ್ಲಿ ಮತ್ತು 2008ರಲ್ಲಿ ಹಿರಿಯೂರಲ್ಲಿ ಶಾಸಕರಾಗ್ತಾರೆ, ಮತ್ತೆ 2018ರಲ್ಲಿ ಹದಿಮೂರರಲ್ಲಿ ಮತ್ತೆ ಆಗ್ತಾರೆ, 23ರಲ್ಲಿ ಆಗ್ತಾರೆ. 3 ಬಾರಿಯಲ್ಲಿ ಶಾಸಕರಾಗಿ ಒಟ್ಟಾರೆಯಾಗಿ ಅವರು 2 ಬಾರಿ 4 ಬಾರಿ ಶಾಸಕರಾಗಿ 2 ಬಾರಿ ಒಂದು ಸಚಿವರಾಗಿ ಕರ್ನಾಟಕ ರಾಜ್ಯದಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ, ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ಅವರು ಅಗಲದಂಥ ಸಂದರ್ಭದಲ್ಲಿ ಹಿರಿಯೂರಿನ ಅವರ ಕ್ಷೇತ್ರದ ಎಲ್ಲ ಮತದಾರರಿರ್ಬೋದು, ಸಾರ್ವಜನಿಕರಿರ್ಬೋದು, ವಿಶೇಷವಾಗಿ ಚಳ್ಳಕೆರೆಯಲ್ಲಿ ಅವರ ಚಳ್ಳಕೆರೆಯ ಸುಪುತ್ರರು, ಚಳ್ಳಕೆರೆಯಲ್ಲಿ ಹುಟ್ಟಿ ಚಳ್ಳಕೆರೆ ತಾಲೂಕಿನ ಒಬ್ಬ ಸುಪುತ್ರರನ್ನ ಚಳ್ಳಕೆರೆ ತಾಲೂಕು ಕಂಡಿದೆ. ಜೊತೆಗೆ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದು ಅವರು ಪ್ರಸ್ತುತವಾಗಿ, ಜೊತೆಗೆ ಕರ್ನಾಟಕ ರಾಜ್ಯದ ಸಾಂಖ್ಯಿಕ ಮತ್ತು ಯೋಜನಾ ಸಚಿವರಾಗಿ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿ 224 ಜನ ಶಾಸಕರನ್ನ ಕೂಡ ಅವರು ಗುರುಸಂತ ಕೆಲಸ ಅವರು ಮಾಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಾಗಲೇ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಸ್ವಾಮಿಗಳು ಮಾತಾಡುವ ಸಂದರ್ಭದಲ್ಲಿ ನೆನೆಸ್ತಾ ಇದ್ರು. ಖಂಡಿತವಾಗ್ಲೂ